ಅಮ್ಮ, ಅಳ್ಬೇಡ ಅಮ್ಮ. ನನಗೆ ಗೊತ್ತು ನೀನು ತುಂಬ ದುಃಖದಲ್ಲಿದೆಯಾ ಅಂತ. ನನ್ನ ಮಗಳು ಡಾಕ್ಟ್ರಾಗಿ ಜನಸೇವೆ ಮಾಡ್ತಾಳೆ ಅಂತ ನೀನು ತುಂಬ ಖುಷಿಯಿಂದ ಇದ್ದೆ. ನಾನು ಕೂಡ ಹಗಲಿರುಳು ಡಾಕ್ಟ್ರ್ ಆಗಬೇಕು, ಜನಸೇವೆ ಮಾಡಬೇಕು ಅಂತ ಹೇಳಿ ತುಂಬ ಕಷ್ಟಪಟ್ಟು ಓದಿದೆ ಅಮ್ಮ. ನಿನ್ಗೆ ಗೊತ್ತೇ ಇದೆ ಅಮ್ಮ, ಆಗಸ್ಟ್ 9ನೇ ತಾರೀಕು ನಾನು ನಿನ್ನ ಜೊತೆ ಮಾತನಾಡಿ ಮಲಗ್ತೀನಿ. ಅದಾದ ಬಳಿಕ ನಾನು ಕಂಡಿತು ನರಕ ಅಮ್ಮ, ನರಕ. ಆ ನರಕ ಯಾರಿಗೂ ಸಿಗಬಾರ್ದಮ್ಮ. ಆ ರಾಕ್ಷಸನ ಕೈಗೆ ಸಿಕ್ಕಿ ನಲುಗಿ ಹೋಗ್ಬಿಟ್ನಮ್ಮ ನಾನು. ನನ್ನ ಹೊಟ್ಟೆ, ನನ್ನ ಕಣ್ಣು, ನನ್ನ ತುಟಿ, ಇಡೀ ದೇಹವನ್ನೇ ತಿಂದು ಬಿಟ್ಟ ಅಮ್ಮ. ಬೇಡ ಬೇಡ, ನನ್ನ ಬಿಟ್ಬಿಡು, ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂತ ಎಷ್ಟೇ ಕಿರ್ಚಿದ್ರು ಕೂಡ ನನ್ನ ಗಂಟ್ಲು, ನನ್ನ ಪ್ರತಿಯೊಂದು ದೇಹದ ಭಾಗವನ್ನು ತಿಂದುಬಿಟ್ಟ ಅಮ್ಮ, ಅವನು ತಿಂದುಬಿಟ್ಟ ಅಮ್ಮ. ನನಗನ್ಸುತ್ತೆ ಈ ಹೆಣ್ಣು ಮಕ್ಕಳಿಗೆ ಈ ಪ್ರಪಂಚದಲ್ಲಿ